ಸದ್ಗುರು ಸಿದ್ಧಾರೂಢಜ್ಜವರು ಕಲಿಯುಗದ ಕಾಮಧೇನು ಸ್ವರೂಪವಾಗಿದ್ದಂಥವ್ರು. ಯಾರು ಏನು ವರ ಬೇಡಿದರೂ ಸಿದ್ಧಾರೂಢರು ಅನುಗ್ರಹ ಮಾಡ್ತಿದ್ರು. ಅವ್ರ ಹತ್ರ ಬಂದು ಖಾಲಿ ಕೈಯಿಂದ ಹೋದವರು ಯಾರೂ ಇಲ್ಲ. ಯಾಕೆ ಆ ವರಗಳನ್ನು ಕೊಡ್ತಿದ್ರಪ್ಪ ಅಂದ್ರೆ, ನಾವು ಒಂದು ಬೇಡೋದೆಲ್ಲ ನಶ್ವರವಾಗಿದ್ದನ್ನೇ ಬೇಡೋದು ನಮ್ಮ ಸ್ವಭಾವ. ಆದರೂ ಯಾಕೆ ಸಿದ್ಧಾರೂಢರದನ್ನು ಕೊಡ್ತಿದ್ರಪ್ಪ ಅಂದ್ರೆ, ಅದನ್ನ ಒಮ್ಮೆ ಅನುಭವಿಸಿ ಇದರ ಏನು ಸುಖ ಇಲ್ಲ ಅಂತ ಅವರಿಗೆ ಅರ್ಥ ಆಯ್ತಂದ್ರೆ ಮುಂದೆ ಅಂಥದ್ದನ್ನು ಕೇಳಂಗಿಲ್ಲ ಅಂತೇಳಿ ಆ ವಾಸನೆಯನ್ನ ಕಳೆಯೋ ಸಲುವಾಗಿ ಸಿದ್ಧಾರೂಢರು ಬೇಡಿದವರಿಗೆ ಬೇಡಿದ್ದ ವರವನ್ನು ಕೊಡುತ್ತಿದ್ರು. ಅಂಥದ್ದೊಂದು ಪ್ರಸಂಗವನ್ನ ತಾವು ಕೇಳಿದ್ರು. ಹುಬ್ಬಳ್ಳಿ ಒಳಗ ರೂಪಕೃಷ್ಣ ಮತ್ತು ಭಾಗ್ಯವತಿ ಬಾಯಿ ಅಂತ ಇಬ್ಬರು ದಂಪತಿಗಳು ಬಹಳ ಪ್ರೀತಿಯಿಂದ ಸಿದ್ಧಾರೂಢರು ಸೇವಾ ಮಾಡ್ತಿದ್ರು. ಅವ ಯಾವ ರೈಲ್ವೆ ಇಲಾಖೆ ಒಳಗ ಸ್ಟೇಷನ್ ಮಾಸ್ತರ್ ಇದ್ದ, ಒಳ್ಳೆ ಪಗಾರ, ಬಹಳಷ್ಟು ಶ್ರೀಮಂತ ಮನೆತನ, ಗಂಡ ಹೆಂಡತಿ ಬಹಳ ಅನನ್ಯವಾಗಿ ಚಂದ ನಡೆದಿತ್ತವರ ಸಂಸಾರದೊಳಗೊಂದು ಹೆಂಗಿರ್ತದಲ್ಲ, ಏನು ಇರಂಗಿಲ್ಲ ಅದ ಬಹಳ ದೊಡ್ಡದಾಗಿ ನಮಗೆ ಕಾಣಿಸ್ತದೆ. ಇದ್ದದ್ದ ದೊಡ್ಡದ ಕಾಣಂಗಿಲ್ಲ, ಇಲ್ಲದ ನಮಗೆ ಬಹಳ ದೊಡ್ಡದಾಗಿ ಸಮಸ್ಯೆಯಾಗಿ ಕಾಡ್ತೈತಿ. ಹಂಗ ಈ ರೂಪಕೃಷ್ಣ ಮತ್ತು ಭಾಗ್ಯವತಿಗೆ ಒಂದೇ ತಲೆಯಾಗ ಚಿಂತೆ ಏನಪ್ಪ, ಅವರಿಗೆ ಮಕ್ಕಳಾಗಿದ್ದಿಲ್ಲ. ಸದಾ ಕಾಲ ಮಕ್ಕಳದೇ ಚಿಂತೆ ಹತ್ತಿತ್ತು. ಒಂದು ದಿನ ಗಟ್ಟಿ ಮನಸ್ಸು ಮಾಡಿ ಸಿದ್ಧಾರೂಢರನ್ನ ಬೇಡ್ಕೊಂತಾರೆ, ಗಂಡ ಹೆಂಡತಿಯಪ್ಪ ನಿನ್ನ ಆಶೀರ್ವಾದದಿಂದ ಎಲ್ಲ ಸಂಪತ್ತು ನಮಗೆ ಐತಪ್ಪ, ಆದ್ರೆ ಮಕ್ಕಳು ಮಾರಿ ನೋಡ್ಲಿಲ್ಲ ಅಂದ್ರೆ ಆ ಜೀವನದೊಳಗೆ ಸುಖ ಇಲ್ಲಪ್ಪ. ಸಿದ್ಧಾರೂಢ ನಮಗೆ ಮಕ್ಕಳ ಭಾಗ್ಯ ಕೊಡಪ್ಪ ಅಂತ ಕೇಳ್ಕೊಂಡಾಗ ಸಿದ್ಧಾರೂಢರು ನಗತಾರ. ಯಾರು ಸಂಸಾರನೇ ಸುಖ ಅಂತ ತಿಳ್ಕೊಂಡಾರೋ ಅವರಿಗೆ ಈ ಮಕ್ಕಳು ಹೆಂಡ್ರು ಇವೆಲ್ಲ ಸುಖ ಕಾಣಿಸ್ತವ. ಸುಮ್ಮನೆ ಆರಾಮಿದ್ದೀರಿ, ಉಪಾಧಿ ಇಲ್ಲ, ಸಂತೋಷವಾಗಿದ್ದೀರಿ, ಸುಮ್ಮನೆ ಇರ್ರಿ ಅಂತ ಸಿದ್ಧಾರೂಢರು ಹೇಳಿದ್ರು ಸಹಿತ ಅವ್ರಂತಾರ, ಯಪ್ಪ ಮಕ್ಕಳು ಇಲ್ಲದ್ರ ಸಂಸಾರ ಯಾತ್ರ ಸುಖನಪ್ಪ, ನೀನು ನಮಗೆ ಕೊಡಬೇಕಂತ ಹಠ ಮಾಡಿದಾಗ ಆಯ್ತು. ಸಿದ್ಧಾರೂಢರು ಅಂತಾರ, ನೋಡ್ರಿ ಈಶ್ವರ ನಿಮಗೆ ಮಕ್ಕಳ ಫಲ ಕೊಟ್ಟಿಲ್ಲ, ನಿಮ್ಮ ಹಣೆ ಬರದ ಮಕ್ಕಳು ಆಗೋದು ಇಲ್ಲ, ಆದ್ರೆ ಈಶ್ವರನಾಗಿರುವಂತ ಸದ್ಗುರುನಾಥ ನಿಮಗೆ ಪುತ್ರ ಸಂತಾನ ಕೊಡ್ತಾನ. ನೀವು ನಾಮಸ್ಮರಣೆ ಮಾಡ್ರಿ, ಸದಾಕಾಲ ಓಂ ನಮಃ ಶಿವಾಯ ಜಪ ಮಾಡ್ರಿ, ನಿಮಗೆ ವರ್ಷಾಂತ್ಯದೊಳಗೆ ಒಬ್ಬ ಮಗ ಹುಟ್ಟುತ್ತಾನಂತ ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ರು. ಅಜ್ಜನ ಆಶೀರ್ವಾದ ಅಂದ್ರ ಗುರು ಒಲ್ಲದ ಅಂದ್ರ ಅದ ಹಂಗ ಬಂಪರ್ ಲಾಟ್ರಿ ಹತ್ತಂದ್ರಿ. ವರ್ಷ ತುಂಬೋದ್ರೊಳಗ ಅವರಿಗೆ ಪುತ್ರ ಸಂತಾನ ಆಯ್ತು. ಬಹಳ ಸಂತೋಷ ಆಗಿತ್ತು ಗಂಡ ಹೆಂಡತಿಗೆ. ಎಷ್ಟು ಆನಂದ. ಒಂದನೇ ಮಗ ಅದು ಹಡಿಯುವಂತ ಒಂದು ಸಂದರ್ಭದೊಳಗ ಸ್ವಲ್ಪ ಸಮಸ್ಯೆ ಆಯ್ತು. ಕೂಸು ಅಡ್ಡಾಗಿ ಆ ಜೀವ ಮತ್ತು ಸಾವಿನ ನಡುವೆ ಆ ತಾಯಿ ಇಷ್ಟು ಕಷ್ಟಪಟ್ಲಲ್ಲ, ಹೊಳ್ಳಿ ಮತ್ತೆ ಹುಟ್ಟಿ ಬಂದಂಗಾಯ್ತು. ಅಷ್ಟು ತ್ರಾಸ ಅನುಭವಿಸಿ ಮಗನ ಹೊಡೆಯುವಾಗ ಅವಳಿಗೆ ಏನ್ ಮಕ್ಕಳ ಸುಖ ಅನ್ನೋದು ಅರ್ಥ ಆಗಿತ್ತು. ಅಂತೂ ಹಂಗ ಆ ಕೂಸು ಒಂದು 4-5 ತಿಂಗಳದ ಆಗಿತ್ತು. ಮತ್ತೊಂದು ಒಳಗ ಗರ್ಭದೊಳಗ ಕೂಸು ತಯಾರಾಗಿತ್ತು. 2ನೇದು ಗರ್ಭಿಣಿ ಅದು ಹಂಗ ಹೆರಿಗೆ ಆಗಿ ಮತ್ತ 2ನೇದಾಗಿ ಒಂದು 5-6 ತಿಂಗಳಾಗ ಮತ್ 3ನೇದು, ಮತ್ 4ನೇದು, 5ನೇದು. ಅಕ್ಕಿಗೆ ಹೇಳ್ತೀವಿ 7-8 ಕೂಸು ಹಡಿಯೋದ್ರಾಗ ಅಕ್ಕಿ ರಗಡ ಆಗಿ ಹೋಗಿತ್ತು. ಒಂದು ಸಂಪಾಡಿಸೋದ್ರಾಗ ಒಂದು ಅಳ್ತಿತ್ತು, ಒಂದು ಸುಮ್ಮ ಮಾಡೋದ್ರಾಗ ಒಂದು. ಅಕ್ಕಿಗಂತ ತಿಳಿವ್ಯಾಸ ಬಂದು ಹೋಗಿತ್ತು. 8 ಮಕ್ಕಳು ಸಂಭಾಳಿಸೋದಂದ್ರೆ ಅಕ್ಕಿಗೆ ಅಂತಾಳ, ಸಿದ್ಧಾರೂಢ ಅವತ್ತು ನಮಗೆ ಅಂದಿದ್ದ, ಮಕ್ಕಳಿಂದ ಎಲ್ಲಿ ಸುಖ ಆಯ್ತವ, ಆರಾಮಿದೆ ಅಂತ ಹೇಳಿದ್ರ ಕಾಡಿ ಉಪದ್ರ ಹಚ್ಚಿಕೊಂಡ್ವಿ ನಾವು. ಎಷ್ಟು ಮೊದಲ ಆರಾಮಿದ್ವಿ, 8 ಮಕ್ಕಳು, ಅದ್ರಾಗೂ ಅದೇನು ಮಕ್ಕಳು ಸುಖ ಏನು ಚಲೋ ಏನು, ಹೊಟ್ಟೆಯಾಗ ಮೂಡುತ್ತದಂಗನ ಚಲೋ ಆಗ್ತದ್ರಿ. ತ್ರಾಸ, ಉಲ್ಟಿ ಆಗೋದು, ಬವಿಕಿ ಕಾಡೋದು, ಏನ್ ತಿನ್ನೋದು ಸೇರಂಗಿಲ್ಲ. ಮತ್ತು ಆ ಹೆರಿಗೆ ಆಗೋ ವೇಳೆಗಳದಂತೂ ಅದೊಂದು ನರಕ ದರ್ಶನ.
ಆಗ್ತದೇನು? ಅವು ಚಲೋ ಇದ್ರೆ ಚಲೋ, ಅವಕ್ಕೆ ಜ್ವರ ಬಂದ್ರೆ ಅವಕ್ಕೆ ಊರಿಗೆ ಬಂದ್ರೆ ಇವರಿಗೆ ತ್ರಾಸ ಆದಂಗೆ ಆಗ್ತಿರ್ತದೆ. ಮಕ್ಕಳು ಚಲೋ ಇದ್ರು ಒಂದು ನಮೂನೆ ಚಿಂತೆ, ಮಕ್ಕಳು ಕೆಟ್ಟ ಇದ್ದು ಅಂದ್ರೆ ಒಂದು ನಮೂನೆ ಚಿಂತೆ. ಅವನು ಬೆಳೆಸೋ ಚಿಂತೆ, ಅವಕ್ಕೆ ಉಣಿಸೋದು ವಿದ್ಯಾ ಕಲಿಸೋದು, ಹಂಗ ದೊಡ್ಡವಾದ ಅಂದ್ರೆ ಅದ್ರ ಮದುವೆ ಚಿಂತೆ, ಅವು ಮಕ್ಕಳ ಚಿಂತೆ. ಏನೋ ಒಂದ ಎರಡ ಮಕ್ಕಳ ಚಿಂತೆ ಅಂದ್ರೆ ಅದು ಸಣ್ಣದಲ್ಲ. ನಾವು ತಿಳ್ಕೊಂಡು ಮಕ್ಕಳಿಂದ ಸುಖ ಆಗ್ತದಂತ 8 ಮಕ್ಕಳು ಹಡಿಯಾದ್ರಾಗ ರಗಡಾಗಿ ಹೋಗಿತ್ತು. ಸಾಕಪ್ಪ ದೇವ್ರೆ ಅನ್ಕೊಡ್ದ ಮತ್ತು 9ನೇದು ಹೊಟ್ಟೆ ತಯಾರಾಗಿತ್ತು. 9ನೇದು ಯಾವಾಗ ತುಂಬಿತು ಹೊಟ್ಟೆ, ಆ ತಾಯಿಗೆ ಇಟ್ಟು ದುಃಖ ಆತಲ್ಲ, ಓಡ್ಕೋಂತ ಸಿದ್ಧಾರೂಢ ಹತ್ರ ಬರ್ತಾಳ, ಅಜ್ಜಕ್ಕೆ ನಮಸ್ಕಾರ ಮಾಡ್ತಾಳ, ಉದ್ದಕ್ಕೆ ಸಾಷ್ಟಾಂಗ ಹಾಕ್ತಾಳ, ಅಳಾಕ್ತಾಳ. ಯಪ್ಪ ಸಿದ್ಧಾರೂಢ, ಅವತ್ತು ನೀನು ನಮಗೆ ತಿಳಿಸಿ ಹೇಳಿದಿ, ನಮಗೆ ಅರ್ಥ ಆಗಲಿಲ್ಲಪ್ಪ. ನಾವು ಅದನ್ನು ಬೇಡಿಕೊಂಡಿವಿ, ನಿನ್ನ ಭಕ್ತಿಯನ್ನು ಬೇಡಿಕೊಳ್ಳಿಲ್ಲ, ವೈರಾಗ್ಯ ಬೇಡಿಕೊಳ್ಳಿಲ್ಲ. ಯಪ್ಪ ನಮಗೆ ಅರ್ಥ ಆತಪ್ಪ. ಯಪ್ಪ ಇನ್ನು ಮಕ್ಕಳು ಆಗೋದು ಸಾಕು ಮಾಡಪ್ಪ. ಯಾಕ ಆಗಿನ ಕಾಲಕ್ಕೆ ಈಗಿನಂಗೆ ಆಪರೇಷನ್ ಮಾಡೋದು, ಮಕ್ಕಳಾಗಲಾರ್ದಂಗೆ ಮಾಡೋ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವಾಗ ಸಿದ್ಧಾರೂಢ ಹತ್ರ ಬೇಡ್ಕೊಂತಾಳೆ, ಯಪ್ಪ ಇನ್ನು ಮಕ್ಕಳು ಆಗಲಾರ್ದಂಗೆ ಆಶೀರ್ವಾದ ಮಾಡ್ರಿ ಅಂತ ಬೇಡ್ಕೊಂಡ್ರು. ಅವಾಗ ಸಿದ್ಧಾರೂಢರು ಆಯ್ತಲ್ಲ, ಸದ್ಗುರುನಾಥನ ದಯದಿಂದ ಇನ್ನು ನಿಮಗೆ ಮಕ್ಕಳು ಆಗಂಗಿಲ್ಲ ಅಂತ ಆಶೀರ್ವಾದ ಮಾಡಿದರು. ಆ ನಂತರ ಅದು ಕೊನೆ ಮಗು, 9ನೇ ಮಗು ಇರಲಿ. ಬಹಳ ಚಂದ ಹಿಂಗ ಸಂಸಾರ ಹೊಂಟಿತ್ತು. ಹೆಂಗೋ ಹೊಂಟು ಹೊತ್ನ್ಯಾಗ ಒಮ್ಮಿಂದೊಮ್ಮೆ ಸಿಡಿಲು ಬಡ್ದಂತ ಒಂದು ಸುದ್ದಿ ಬಂತು, ಒಂದು ಪತ್ರ ಬಂತು. ಏನಪ್ಪ ಅಂದ್ರೆ, ಆ ರೂಪಕೃಷ್ಣ ರೈಲ್ವೆ ಇಲಾಖೆ ಕೆಲಸ ಮಾಡವ, ಅವಾಗ ಟ್ರಾನ್ಸ್ಫರ್ ಆಗಿತ್ತು, ವರ್ಗಾವಣೆ ಆಗಿತ್ತು. ಏನಪ್ಪ ಅಂದ್ರೆ ಮದ್ರಾಸ್ ಅಂದ್ರೆ ತಮಿಳುನಾಡು, ದೂರದ ಊರಿಗೆ ಹೋಗುವಂತ ಪ್ರಸಂಗ. ಅವರು ಸಿದ್ಧಾರೂಢನ ಎಟ್ಟು ಹಚ್ಕೊಂಡಿದ್ರಂದ್ರೆ ಒಂದು ದಿನನೂ ಸಹಿತ ಬಿಡಲಾರದ ಮಟ್ಟಕ್ಕೆ ಹೋಗ್ತಿದ್ರು. ಸಿದ್ಧಾರೂಢರ ಮುಂದೆ ಧ್ಯಾನ, ಭಜನೆ, ಶಾಸ್ತ್ರ ಚಿಂತನೆ ನಡೆಸ್ತಿದ್ರು. ಅಂತ ಸತ್ಸಂಗದ ಆನಂದವನ್ನು ಬಿಟ್ಟು ಅವರು ಹುಬ್ಬಳ್ಳಿ ಬಿಟ್ಟು ದೂರ ಮದ್ರಾಸಿಗೆ ಹೋಗೋ ಪ್ರಸಂಗ ಬಂದಾಗ ಸಿದ್ಧಾರೂಢರ ಮುಂದೆ ಅವ ಕಣ್ಣೀರು ತೆಗೆದು ಅಳುವಾಗ ಅಜ್ಜೋರು ಅವನಿಗೆ ಸಮಾಧಾನ ಮಾಡಿ ಹೇಳ್ತಾರೆ, ರೂಪಕೃಷ್ಣ, ಎಲ್ಲೆಲ್ಲಿ ಸದ್ಗುರುನಾಥನ ನಾಮಸ್ಮರಣೆ ನಡೀತಿದೆ ಅಲ್ಲಿ ಅವನು ನಿಶ್ಚಯವಾಗಿರ್ತಾನಪ್ಪ, ನೀ ಚಿಂತೆ ಮಾಡಬೇಡ. ದೇಶ ಕಾಲಗಳು ಭಿನ್ನ ಆದರೂ ನೀವು ಸ್ಮರಣ ಮಾಡಿದ್ರೆ ಅಂದ್ರೆ ಅಲ್ಲೇ ಸದ್ಗುರುನಾಥನ ಮೇಲೆ ಆಶೀರ್ವಾದ ಮಾಡ್ತಾನ, ನಿಮ್ಮ ಜೊತೆಗೆ ನಾ ಇರ್ತೀನಿ ಅಂತ ಅಭಯವನ್ನು ಕೊಟ್ಟು ಅವನ್ನ ಸಮಾಧಾನ ಮಾಡಿ ಮದ್ರಾಸಿಗೆ ಕಳಿಸಿಕೊಟ್ರು. 9 ಮಕ್ಕಳು ತಗೊಂಡು ಭಾಗ್ಯವತಿ ಬಾಯಿ ಮನೆಯಾಗ ಇರ್ತಿದ್ಲು. ಹೊರಗಿನ ಜನದ ಸಂಪರ್ಕ ಇಲ್ಲ, ಅಲ್ಲಿ ಯಾರು ಪರಿಚಯದವರಿಲ್ಲ, ಭಾಷೆ ಬರಂಗಿಲ್ಲ. ಅಕ್ಕಿ ಆಯ್ತು, ಮಕ್ಕಳಾಯ್ತು, ಹಿಂಗ ಅಕ್ಕಿ ಇದ್ದಾಗ ಇವ ನೌಕರಿಗೆ ಹೋಗ್ತಿದ್ದ. ಆ ಸಂದರ್ಭದೊಳಗೆ ಬಹಳ ಭೀಕರವಾದಂತ ಒಂದು ರೋಗ ಎಲ್ಲ ಕಡೆಗೆ ಹಬ್ಬುತ್ತಾ ಅದು ಯಾವ ರೋಗಪ್ಪ ಅಂದ್ರೆ ಪ್ಲೇಗ್ ಅಂತ ಏನ್ ಕರೀತಾರೋ ಅದಕ್ಕೆ ಗ್ರಂಥಿ ರೋಗ ಅಂತಾನೂ ಕರೀತಾರೆ. ಆ ಗ್ರಂಥಿ ರೋಗ ಮುಂಬೈ ಶಹರಗಳ ಹುಟ್ಟಿಕೊಂಡಿದ್ದು ಹಬ್ಬಕೊಂತ ಎಲ್ಲಿಗೆ ಬಂತಪ್ಪ ಅಂದ್ರೆ ಮದ್ರಾಸಿಗೂ ಶೀತ ಆ ರೋಗ ಬಂತು. ಎಂಥ ರೋಗ ಅಂದ್ರೆ ಒಂದ ದಿನಕ್ಕನ ಸಾವಿರ ಗಟ್ಟಲೆ ಹೆಣ ಬೀಳ್ತಿದ್ವು. ಹೆಣ ಹುಗಿಯೋರು ಸಹಿತ ದಿಕ್ಕಿದ್ದಿದ್ದಿಲ್ಲ. ಅದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಗುದ್ದವನ ಬ್ಯಾನಿ ಅಂತಾನು ಕರೀತಾರೆ. ಒಂದೊಂದ ಗುದ್ದ ತೆಗೆದ ಯಾರು ಮುಚ್ಚೋದಂತ ಹೇಳಿ ದೊಡ್ಡ ಗುದ್ದ ತೆಗೆದು ಇಡೀ ದಿನ ಸತ್ತದ್ನೆಲ್ಲ ಒಂದ ಗುದ್ನೆ ಹಾಕಿ ಮುಚ್ತಿದ್ರಂತ. ಅಂತಹ ಭೀಕರ ರೋಗ ಹಬ್ಬಕೊಂತ ಮದ್ರಾಸಿನಾಗ ಸಹಾಯಕತ್ತಿದ್ರು. ಒಂದು ದಿನ ಭಾಗ್ಯವತಿ ಬಾಯಿಯ ಆ ಸಣ್ಣ ಮಗು, ಕೊನೆಯ ಮಗು ಏನಿತ್ತೋ 5 ವರ್ಷದ ಕೋಮಲವಾದ ಮಗುವಿಗೆ ಗ್ರಂಥಿ ರೋಗ ಬಂದ್ಬಿಡ್ತು. ದೌರಿಗೆ ಬಂದ್ರೆ ಉಳಿಯಂಗಿಲ್ಲ, ನಮ್ಮ ಮಗುಗೆ ಬಂದ್ರೆ ಹೆಂಗ ವಿಲವಿಲ ಒದ್ದಾಡಕತ್ತು. ಅವಾಗ ಇವ ನೌಕರಿಗೆ ಹೋಗಿದ್ದ. ಮನೆಯಾಗ ಸಣ್ಣ ಮಕ್ಕಳು ಬಿಟ್ಟರು ಬೇರೆ ಯಾರೂ ಇದ್ದಿದ್ದಿಲ್ಲ. ಭಾಗ್ಯವತಿ ಗಾಬರಿ ಯಾರು, ಪರಿಚಯದವರು ಯಾರಿಲ್ಲ, ದವಾಖಾನೆ ಎಲ್ಲ ಇದು ಗೊತ್ತಿಲ್ಲ. ಮಗನರ ಒದ್ದಾಡಕತ್ತೈತಿ, ಆಕೆಗೆ ದಿಕ್ಕು ತೋಚದಂಗಾತು. ಯಾವಾಗ ಯಾರೂ ನಮ್ಮ ಸಹಾಯಕ್ಕೆ ಇಲ್ಲ ಅಂತ ನಿಶ್ಚಯ ಆಕತ್ತೋ ಅವಾಗ ನಮ್ಮ ಭಾವ ಸದ್ಗುರುನಾಥನ ಕಡೆಗೆ ತಿರುಗುತ್ತದೆ. ಅವಳಿಗೆ ಏಕೈಕ ಗತಿಯಾಗಿ ಕಂಡಿದ್ದು ಸಿದ್ಧಾರೂಢಜ್ಜವರು. ತಕ್ಷಣ ಹೋಗುತ್ತಾಳ. ಸಿದ್ಧಾರೂಢ ಭಾವಚಿತ್ರದ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಳ, ಯಪ್ಪ ಸಿದ್ಧಾರೂಢ, ನನ್ನ ಮಗ ಸಾಯಕತ್ತಿದ್ದಪ್ಪ,
ನೀನೇ ನನಗೆ ಉಳಿಸ್ಕೊಡ್ಬೇಕಪ್ಪ, ನೀನೇ ತಂದೆ ತಾಯಿ, ನೀನೇ ನನಗೆ ದಿಕ್ಕು, ನಿನ್ನ ಹೊರತು ನನಗೆ ಯಾರೂ ಇಲ್ಲ ಅಂತ ಅವರನ್ನು ಬೇಡಿಕೊಂಡು ಸಿದ್ಧಾರೂಢರ ಅಂಗಾರ ಇತ್ತು. ಅಂಗಾರ ಆ ಕೂಸಿನ ಮೈತುಂಬ ಹಚ್ಚಿದ್ದು. ಸಿದ್ಧಾರೂಢರ ಪಾದೋದಕವನ್ನು ತಗೊಂಡು ಬಂದಿದ್ರು. ಬರುವಾಗ ಆ ಪಾದೋದಕವನ್ನು ಆ ಕೂಸಿನ ಬಾಯಲ್ಲಿ ಹಾಕಿದ್ರು. ಅಜ್ಜನ ಮುಂದೆ ಆ ಕೂಸು ಮಲಗಿಸಿಕೊಂಡು ದೈನ್ಯ ಭಾವದಿಂದ ಕಣ್ಣಾಗ ನೀರು ತಂದು ಸಿದ್ಧಾರೂಢರನ್ನು ಬೇಡಿಕೊಳ್ಳಕತ್ಯಾಳ. ಯಪ್ಪ, ಮಕ್ಕಳು ಸಣ್ಣವದವ, ಗಂಡ ನೌಕರಿಗೆ ಹೋಗ್ಯಾನ, ನನಗೇನು ತೋಚವಲ್ದು, ದೊಡ್ಡವರು ಸಹಿತ ಉಳಿಯಂಗಿಲ್ಲ ಈ ರೋಗಕ್ಕ, ಈ ಕೂಸು ಒದ್ದಾಡೋದು ನನ್ನ ಕಣ್ಣಿಗೆ ನೋಡೋದಾಗಲ್ಲ. ಯಪ್ಪ ಸಿದ್ಧಾರೂಢ, ಬೇಗ ಬಾರಪ್ಪ, ನನ್ನ ಮಗನ ಉಳಿಸ್ಕೊಡಪ್ಪ ಅಂತ ದೈನ್ಯ ಭಾವದಿಂದ ಪ್ರಾರ್ಥನಾ ಮಾಡ್ತಿರುವಾಗ ಒಮ್ಮೆ ಆ ಕೂಸು ಆ ನೋವಿಗೆ, ಆ ಸಾಯೋ ಸಂಕಟಕ್ಕೆ ವಿಲ 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 ಒದ್ದಾಡಿ ಸತ್ತು ಬಿಡ್ತು. ಯಾವಾಗ ಕೂಸು ಸಾಯ್ತೋ ಚಿಟ್ಟಂತ ಚೀರ್ತಾಳ, ಸಿದ್ಧಾರ್ಥ ಅಂತ ಒದರ್ತಾಳ. ಯಪ್ಪ ಓಡಿ ಬಾ, ನನ್ನ ಮಗ ಸಾಯ್ತು, ನನ್ನ ಮಗನ ಉಳಿಸಿಕೊಡು ಸಿದ್ಧಾರ್ಥ ಅಂತ ಆರ್ಥ ಭಾವದಿಂದ ಸಿದ್ಧಾರೂಢರನ್ನು ಕೂಗಿ ಕರೆದ ಮರುಕ್ಷಣದೊಳಗ ಸಾಕ್ಷಾತ್ ಸಿದ್ಧಾರೂಢರು ಪ್ರತ್ಯಕ್ಷ ಆಗ್ತಾರೆ. ಹೆಂಗ ಬಂದ್ರಪ್ಪ ಅಂದ್ರ, ಆಕಿ ಬಾಗಿಲಿಗೆ ಪರದೆ ಹಾಕಿದ್ರು, ಆ ಬಾಗಿಲು ಪರದೆ ಸರಿಸಿ ಬರೇ ಕಾಲಿನಿಂದ ಸಿದ್ಧಾರೂಢರು ಒಳಗೆ ಬರ್ತಾರ. ಕೆಂಪು ಪಾವಡ ಸುತ್ಯಾರ. ಅವರನ್ನು ನೋಡಿ ಈ ಭಾಗ್ಯವತಿಗೆ ಎಷ್ಟು ಸಂತೋಷ ಆಯಿತು. ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸ, ಎಲ್ಲಿಂದ ಎಲ್ಲಿ ಹೆಂಗ ಬಂದ್ಯಪ್ಪ ನಮ್ಮಪ್ಪ ಅಂತ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಅವಾಗ ಸಿದ್ಧಾರೂಢರು ಅಂತಾರ, ಯವ್ವ ನಾನು ಯಾಕೆ ಕರೆದಿ? ಅವಾಗ ಸಿದ್ಧಾರೂಢರು ಎದುರಿಗೆ ಆ ಸತ್ತ ಕೂಸನ್ನು ಎತ್ತಿ ತೋರಿಸಿದ್ದು. ಆಕಿಗೆ ಆ ಆನಂದಕ್ಕ ದುಃಖಕ್ಕ ಮಾಯಾಗ ಮಾತು ಸಹಿತ ಬರುವಲ್ಲವು. ಆ ಕೂಸನ್ನು ಎತ್ತಿ ತೋರಿಸಿದಾಗ ಸಿದ್ಧಾರೂಢರು ಅಲ್ಲಿ ಕುತ್ಕೊಂಡು ಅದನ್ನು ತಮ್ಮ ತೊಡೆ ಮ್ಯಾಲ ತಗೊಂಡು ಅದಕ್ಕೆ ಹಿಂಗೆ ಮೈ ಕೈ ಮೇಲೆ ಕೈಯಾಡಿಸೋ ವೇಳಕ್ಕ ಆಕಿ ಏನು ಮಾಡಿಲ್ಲಪ್ಪ ಅಂದ್ರೆ ಅಜ್ಜೋರಿಗೋಸ್ಕರ ಒಂದು ಲೋಟ ಹಾಲನ್ನ ಸಕ್ಕರೆ ಹಾಕಿ ತಂದು ಕೊಡ್ತಾಳ. ಆ ಹಾಲು ಕೊಡೋ ವೇಳೆಗೆ ಸಿದ್ಧಾರೂಢರು ಏನು ಮಾಡಿದ್ರು ಅಂದ್ರೆ ಆ ಕೂಸು ಸತ್ತ ಕೂಸಿನ ಎದೆ ಮ್ಯಾಲ ಹಿಂಗೆಲ್ಲ ಕೈಯಾಡಿಸಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಆ ನಾಮಸ್ಮರಣೆಯೊಂದಿಗೆ ಆ ಕೂಸನ್ನು ಮುಟ್ಟಿದ ಕ್ಷಣಕ್ಕನ ಎದ್ದು ಬಿಡ್ತಾವ ಹುಡುಗ. ಎದ್ದ ಕೂಡಲೇ ಆ ಲೋಟ ಏನು ಹಾಲಿಂದ ಕೊಟ್ಲಲ್ಲ ಅದರ ಒಂದು ಅರ್ಧ ತಾವು ಕುಡಿದ್ರು, ಉಳಿದ ಅರ್ಧ ಹಾಲು ಆ ಕೂಸಿಗೆ ಕುಡಿಸಿದ್ರು. ಭಾಗ್ಯವತಿಗೆ ಎಂತ ಆನಂದ ಆಯ್ತಂದ್ರೆ ಆಕೆ ಸಂಜೆ ವೇಳೆಕ್ಕ ಸಿದ್ಧಾರೂಢರು ಸಂಜೆ ಪೂಜೆಕ ತುಳಸಿದ ಮಾಲಿ ಕಟ್ಟಿಟ್ಟಿದ್ದು. ಅದನ್ನ ಹಾಕಕ್ಕಿದ್ದು ಅಟ್ರಾಗ ಇದು ಗದ್ದಲ ಚಲವಾಗಿತ್ತು. ಮತ್ತ ಫೋಟೋಕ್ಕೆ ಹಾಕಕ್ಕ ನಾನು ತಯಾರು ಮಾಡಿದ್ದೆ. ಸಾಕ್ಷಾತ್ ನಮ್ಮಪ್ಪ ಸಿದ್ಧಾರೂಢ ಬಂದಾನ, ಅವಾಗ ಹಾಕಿಬಿಡೋಣ ಅಂತ ಹೇಳಿ ಆ ತುಳಸಿ ಮಾಲೆ ತಗೊಂಡು ಬಂದ ಸಿದ್ಧಾರೂಢರಿಗೆ ಕೊಳ್ಳಾಗ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಎದ್ದು ನೋಡೋದ್ರೊಳಗೆ ಸಿದ್ಧಾರೂಢರು ಇದ್ದೇ ಇಲ್ಲ, ಮಾಯಾಗಿ ಬಿಟ್ಟಾರ. ಆಕಿಗೆ ತನ್ನ ಕಣ್ಣು ತನಗ ನಂಬಕ್ಕಾಗವಲ್ದು. ನಾ ಏನು ಕನಸು ಕಣ್ಣು, ಏನು ಕರೆನೋ, ಎಂಥದ್ದು ಚಮತ್ಕಾರ. ನನ್ನ ಮಗ ಬದುಕ್ತು, ನಮ್ಮಪ್ಪ ಬಂದ, ಉಳಿಸಿದ ಅಂತ ಸಂತೋಷದಿಂದ ಆಕೆ ಸಿದ್ಧಾರೂಢರ ಭಜನೆ ಸ್ತುತಿ ಮಾಡ್ತಾ ಇರೋ ವೇಳಕ್ಕ ಮಧ್ಯರಾತ್ರಿ ಆಗೋಗಿತ್ತ ವೇಳಕ್ಕ ಅವಾಗಲೂ ಕೃಷ್ಣ ತನ್ನ ಡ್ಯೂಟಿ ಮುಗಿಸಿ ಬರ್ತಾನೆ, ಕದ ಬಡಿತಾನೆ, ಕದ ತೆಗಿತಾಳ. ಈಕಿ ಕಣ್ಣಾಗ ನೀರು ನೋಡಿ ಯಾಕೆ ಅಳ್ತಿ, ಏನಾಗೈತಿ ಅಂತ ಕೇಳಿದಾಗ ಹಿಂಗ್ರಿ ನನ್ನ ಮಗ ಸತ್ತಿತ್ತು, ಸಿದ್ಧಾರೂಢಪ್ಪ ಬಂದ, ಅವ ಬಂದ ನನ್ನ ಮಗನ ಉಳಿಸಿ ಹಾಲು ಕುಡಿದು ಹೋದ ಅಂತ ಹೇಳಿದಾಗ ಅವನಿಗೆ ನಂಬಕ್ಕಾಗಲಿಲ್ಲ. ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸು, ಇಲ್ಲಿ ಹೆಂಗ ಬರ್ತಾನ ಸಿದ್ಧಾರೂಢಪ್ಪ? ಅವಾಗ ಇಲ್ಲ, ಸತ್ಯವಾಗಿ ಬೇಕಿದ್ರ ನಾನೇ ಅವನು ಕೊಳ್ಳ ತುಳಸಿ ಮಾಲೆ ಹಾಕೀನಿ, ಅವನು ಬಂದು ಉಳಿಸಿ ಹೋದ ನನ್ನ ಮಗನ ಅಂದಾಗ ಆ ಉಳಿದ 8 ಮಕ್ಕಳು ಸಹಿತ ಹೇಳಿದ್ವು, ಹೌದು ಸಿದ್ಧಾರೂಢಜ್ಜರು ಬಂದಿದ್ರು, ನಾವು ನೋಡಿದ್ದೀವಿ ಅಂತ ಎಲ್ಲ ಮಕ್ಕಳು ಹೇಳಿದಾಗ ಆನಂದ ಆಶ್ಚರ್ಯದಿಂದ ಆ ಸಿದ್ಧರ ಜಯಕಾರವನ್ನು ಹಾಕಿದ್ರು ಎಲ್ಲರೂ ಕೂಡಿ. ಮರು ದಿವಸನೇ ಎದ್ದು ಕೂಡ್ಲೇನೆ ಎಲ್ಲ ತನ್ನ ಬಳಗ ತಗೊಂಡು ರೈಲಿನಿಂದ ನೇರವಾಗಿ ಹುಬ್ಬಳ್ಳಿಗೆ ಬರ್ತಾರ, ಸಿದ್ಧಾರೂಢರಿಗೆ ಭೇಟಿ ಆಗ್ತಾರ. ಎಂಥದ್ದು ಚಮತ್ಕಾರ ಅಂದ್ರೆ ಅವ್ರು ಬರೋ ವೇಳೆಗೆ ಸರಿಯಾಗಿ ಸಿದ್ಧಾರೂಢರು ಕೊಳ್ಳಾಗ ಆ ಭಾಗ್ಯವತಿ ಬಾಯಿ ಹಾಕಿದಂತ ತುಳಸಿ ಮಾಲೆ ಇತ್ತಂತ. ಆಕೆ ಅಂತ ನೋಡ್ರಿ, ನಿನ್ನ ನಾ ಹಾಕಿದ ತುಳಸಿ ಮಾಲೆ ಇದ ನೋಡ್ರಿ ಅಂತ ಅಂದ್ರಂತ. ಅವಾಗ ಎಲ್ಲರೂ ಬಂದು ಉದ್ದಕ್ಕೆ ನಮಸ್ಕಾರ ಹಾಕ್ಯಪ್ಪ, ನೀವೇನೋ ಹುಬ್ಬಳ್ಳಿಗೆ ಬಂದಿದ್ರಂತ ಹೇಳಕತ್ತೇಳ ನನ್ನ ಹೆಂಡತಿ. ಅವಾಗ ಸಿದ್ಧಾರೂಢರು ಅಂದ್ರಂತ, ಕಬೀರದಾಸ ಮೊದಲ ಕುಂತಿದ್ರು, ಏನಪ್ಪ ನಾ ಯಾವಾಗ ಹುಬ್ಬಳ್ಳಿಗೆ ಹೋಗಿ ಯಾರೋ ಮದ್ರಾಸಿ ಕುನಿಯನಪ್ಪ ನಾ. ಅವಾಗ ಕಬೀರದಾಸರು ಅಂತಾರ, ಯಪ್ಪ ನೀ ಇಲ್ಲೇ
ಮದ್ರಾಸಿಗೆ ಹೆಂಗ್ ಹೋಗಿದಿ ಅಂತ ಅವ್ರವ್ರ ಒಳಗೆ ಚರ್ಚೆ ನಡೆದಾಗ ಭಾಗ್ಯವತಿ ಬಾಯಿ ಅಂತಾಳ, ಯಪ್ಪ ನೀನು ಸುಮ್ಮನೆ ಹಂಗೆ ನಾಟಕ ಮಾಡಬೇಡಪ್ಪ, ನಿನ್ನ ಕೊಳ್ಳಾಗಿರೋ ತುಳಸಿ ಮಾಲ ನೀನು ನಾನ ಕಟ್ಟಿದ್ದೈತಿ ಅಂದಾಗ ಸಿದ್ಧಾರೂಢರು ನಗುತ್ತಾರಂತ ಹೇಳ್ತಾರ. ಅನನ್ಯಶ್ಚಿಂತಯಂತೋ ಮಾಂ ಯೇ ಜನ ಪರಿವಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತೆ ಒಳಗೆ ಕೃಷ್ಣ ಭಗವಂತ ಹೇಳಿದಂಗೆ, ಯಾರು ಸದಾಕಾಲ ನನ್ನ ಚಿಂತನೆಯಲ್ಲೇ ಅನನ್ಯವಾಗಿ ತತ್ಪರರಾಗಿರ್ತಾರೋ ಅವರೆಲ್ಲ ಭಾರವನ್ನ ನಾನು ನೋಡ್ಕೊಂತೀನಿ ಅಂತ ಭಗವಂತ ಗೀತೆ ಒಳಗೆ ಹೇಳಿದಂಗ, ನೀವು ಕುಂತರೂ ಸಿದ್ಧಾರೂಢ ನಿಂತರೂ ಸಿದ್ಧಾರೂಢ ಅಂತ ಅವನ ಸ್ಮರಣೆ ಮಾಡ್ತೀರಿ. ಬಹುಶಃ ನಿಮ್ಮ ಭಾವವೇ ಅಲ್ಲಿ ಸದ್ಗುರು ರೂಪದಿಂದ ಪ್ರಕಟವಾಗಿರ್ಬೋದಂತ ಸಿದ್ಧಾರೂಢರು ಹೇಳಿದಾಗ ಕೂಡಿದ ಜನರೆಲ್ಲ ಈ ಲೀಲೆಯನ್ನು ಕೇಳಿ ಜಯ ಜಯಕಾರವನ್ನು ಗರ್ಜಿಸುವಂತವರಾದರು. ಪುಣ್ಯಾತ್ಮರೇ, ಆಪತ್ತು ಬಂದಾಗ ಸಿದ್ಧಾರೂಢ ಅಂತ ಕರೀರಿ, ಕಷ್ಟ ಬಂದಾಗ ಆರ್ತ ಭಾವದಿಂದ ಸಿದ್ಧಾರೂಢ ಸ್ಮರಣೆ ಮಾಡ್ರಿ. ಏನು 4 ಪ್ರಕಾರದ ಭಕ್ತರೊಳಗ ಇವರು ಸಹಿತ ಶ್ರೇಷ್ಠ ಭಕ್ತರು. ಯಾವ ಭಕ್ತರಂದ್ರ ಆರ್ತ ಅಂದ್ರೆ ಕಷ್ಟ ಬಂದಾಗ ನೋವಿನಿಂದ ಸಿದ್ಧಾರೂಢರನ್ನು ಕರೆದ್ರೆ ಆಗಿಂದ ಆಗೇ ಪ್ರಕಟರಾಗಿ ನಮ್ಮನ್ನು ಉಳಿಸುವಂತ ಸದ್ಗುರುನಾಥ ಸಿದ್ಧಾರೂಢಪ್ಪ ಇವತ್ತಿಗೂ ಸಹಿತ ಭಕ್ತರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ, ನಂಬಿದವರನ್ನ ಆಪತ್ತಿನೊಳಗೆ ಉಳಿಸ್ತಾರೆ ಎಂಬುದರಿಗೆ ಸಿದ್ಧಾರೂಢ ಕಥಾಮೃತದೊಳಗೆ ಈ 15ನೇ ಅಧ್ಯಾಯ ಸಮಾಪ್ತಿ. ಹರಿ ಓಂ ತತ್ಸತ್.